ಯಾವ ವಿಷ್ಣು ಸಹಸ್ರನಾಮ ಇರ್ಬೋದು, ಶಿವ ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಅದನ್ನು ನೀವು ಪಠಿಸ್ತೀರಾ, ಅದರ ಅರ್ಥ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಆ ಸ್ತೋತ್ರವನ್ನು ಪಠಿಸ್ತಕ್ಕಂತಹ ಸಂದರ್ಭದಲ್ಲಿ ಏನು ಶಬ್ದ ತರಂಗಗಳಿದೆಯಲ್ಲ, ಆ ಶಬ್ದ ತರಂಗಗಳು ಅನ್ನತಕ್ಕಂಥದ್ದು ಮನುಷ್ಯನ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಅದು ಗೊತ್ತಿಲ್ಲದೆ ಅಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದಕ್ಕೂ ಕೂಡ ಅಂಥ ಪವರ್ ಇದೆ, ಮಂತ್ರಶಕ್ತಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಆ ಶಬ್ದ ಭಾವನದಿಂದ ಶಬ್ದವನ್ನು ನಾವು ಸರಿಯಾದ ರೀತಿಯಲ್ಲಿ ಏನೋ 2-3 ಕೇಳಿಕೊಂಡು ಮಾಡತಕ್ಕಂಥದ್ದಲ್ಲ, ಕಿವಿಗೆ ಹಾಕಿಕೊಂಡು ಅಥವಾ ಅದು ಒಂದು ಕಡೆ ಅದು ಓಡ್ತಾ ಇರುತ್ತೆ ಯೂಟ್ಯೂಬಲ್ಲಿ ಹಾಕಿ, ಇನ್ನೊಂದು ಕಡೆ ಕಿವಿಗೆ ಹಾಕ್ಕೊಂಡಿರ್ತಾರೆ. ಆ ರೀತಿಯಾಗೆಲ್ಲ ನಾವು ಕೇಳತಕ್ಕಂಥದ್ದಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ, ಎಷ್ಟೋ ಜನ ನಮಗೆ ಬಾಯಿ ತಿರುಗಲ್ಲ, ಆದ್ದರಿಂದ ನಾವು ಪ್ರತಿನಿತ್ಯ ವೆಂಕಟೇಶ ಸುಪ್ರಭಾತವನ್ನು ಹಾಕಿ ಕೇಳ್ತೀವಿ, ವಿಷ್ಣು ಸಹಸ್ರನಾಮ ಕೇಳ್ತೀವಿ, ಲಲಿತಾ ಸಹಸ್ರನಾಮ ಕೇಳ್ತೀವಿ, ಕನಕದಾರ ಸ್ತೋತ್ರವನ್ನು ಕೇಳ್ತೀವಿ, ಇವೆಲ್ಲವನ್ನು ಹೇಳ್ತಾರೆ. ಅದು ತಪ್ಪೇನೂ ಇಲ್ಲ. ಪ್ರಾರಂಭದಲ್ಲಿ ಆ ಹಂತದಲ್ಲಿ ಆದರೂ ಕೂಡ ನಾವು ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಾವು ಉನ್ನತವಾದಂತಹ ಮಟ್ಟಕ್ಕೆ ಹೋಗುವುದಕ್ಕೆ ಸಾಧ್ಯ. ಅದರಿಂದ ಶಬ್ದಭಾವನದಿಂದಲಾದರೂ ಕೂಡ ನಾವು ಪ್ರಯತ್ನವನ್ನು ಮಾಡಿದರೆ, ಅದು ಬೇಸಿಕ್ಕಾಗಿ ನಾವು ಮಾಡತಕ್ಕಂತಹ ಒಂದು ಪ್ರಯತ್ನ. ಅದು ನಂತರದಲ್ಲಿ ನೀವು ಕೇಳ್ತಾ 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 ಅರ್ಥಭಾವನಕ್ಕೆ ನೀವು ಹೋಗ್ತೀರಾ. ಆ ಮಂತ್ರದ ಅರ್ಥ ಏನು, ಶ್ರೀಮಾತ್ರೇ ನಮಃ ಅಂದರೆ ಏನು, ಶ್ರೀಮಾತ್ರೇ ಅನ್ನತಕ್ಕಂಥಕ್ಕೆ ಯಾವ ರೀತಿ ನಿರ್ವಚನ ಇದೆ, ಯಾಕೆ ಹೇಳ್ತಾರೆ, ಅಮ್ಮನವರು ಅಂದರೆ ಏನು, ಅಂಬ ಅಂದರೆ ಏನು, ತಾಯಿ ಅಂದರೆ ಏನು ಅನ್ನತಕ್ಕಂಥದ್ದೆಲ್ಲವೂ ಕೂಡ ಮುಂದೆ ಮುಂದೆ ನೀವು ಅದಕ್ಕೆ ಅರ್ಥಭಾವನೆ ಅಂದರೆ ಅರ್ಥವನ್ನು ತಿಳಿದುಕೊಂಡು ಪಠಿಸ್ತಕ್ಕಂಥದ್ದು ಇದೆಯಲ್ಲ, ಅರ್ಥವನ್ನು ತಿಳಿದುಕೊಂಡು ನಾವು ಕೇಳ್ತಕ್ಕಂಥದ್ದು ಇದೆಯಲ್ಲ, ಸರಿಯಾದ ರೀತಿಯಲ್ಲಿ ನಾವು ಶ್ರವಣವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಇನ್ನೂ ಉನ್ನತವಾದಂತಹ ಫಲವನ್ನು ಕೊಡುತ್ತೆ. ಅದರಿಂದ ಕೇವಲ ಏನೋ ಕತೆ ಕೇಳಿದಂಗೆ ಕೇಳ್ತಕ್ಕಂಥದ್ದಲ್ಲ, ಅದರಲ್ಲಿ ಏನು ಅಂತರಾರ್ಥ ಇದೆ, ಅದರಲ್ಲಿ ರಹಸ್ಯಾರ್ಥ ಅನ್ನತಕ್ಕಂಥದ್ದು ಏನು, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಅರ್ಥಭಾವನಕ್ಕೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ಇದನ್ನು ಕೂಡ ದೇವಿ ಭಾಗವತದಲ್ಲಿ ಹೇಳಿದ್ದಾರೆ, ಯಾವ ರೀತಿಯಾಗಿ ಏನು ಮಾಡಬೇಕು, ಏನು ಕೇಳಬೇಕು, ಯಾವ ರೀತಿ ಪೂಜೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅನ್ನತಕ್ಕಂಥದ್ದು. ಇನ್ನು ಮೂರ್ತಿ ಭಾವನ, ಇವೆಲ್ಲ ನಾವು ಕೇಳ್ತಾ 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 ಹಾಗೆ ನಮಗೆ ಒಂದು ಭಾವನೆ ಅನ್ನತ ಮೂರ್ತಿ ಭಾವನ, ಮೂರ್ತ ರೂಪದಲ್ಲಿ ನಮಗೆ ಆ ಭಾವನೆ ಅನ್ನತಕ್ಕಂಥದ್ದು ಬರುತ್ತೆ. ಅದು ಇನ್ನೊಂದು ಹಂತದಲ್ಲಿ ಮೇಲ್ಮಟ್ಟಕ್ಕೆ ಏರತಕ್ಕಂಥದ್ದು. ಶಾಂತಾಕಾರಂ ಜಗಶಯನಂ ಪದ್ಮನಾಭಂ ಸುರೇಶಂ ಅಂದಾಗ ಶಾಂತವಾಗಿರತಕ್ಕಂತಹ ಆಕಾರವನ್ನು ಹೊಂದಿರತಕ್ಕಂತಹ ಭುಜಗಶಯನ ಪದ್ಮನಾಭ, ತಾವರೆ ಹೂವನ್ನು ಹಿಡಿದಿರ್ತಕ್ಕಂಥವನು, ದೇವತೆಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು, ವಿಶ್ವಕ್ಕೆ ಆಧಾರನಾಗಿರ್ತಕ್ಕಂಥ, ಇವೆಲ್ಲ ಆ ಶ್ಲೋಕ ಶಾಂತಾಕಾರಂ ಭುಜಗಶಯನ ಹೇಳಿದಾಗ ಆ ಶ್ಲೋಕದ ಅರ್ಥ ಕೇವಲ ಹೇಳ್ತಕ್ಕಂಥದ್ದು ಫಲ ಇದೆ. ಆದರೆ ಅದನ್ನು ಅಥವಾ ಸರ್ವಮಂಗಲ ಮಾಂಗಲ್ಯೆ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ, ಇವೆಲ್ಲ ನಾವು ಕೇವಲ ಪಠಿಸುವುದರಿಂದ ಒಂದು ಫಲ. ಆದರೆ ಸರ್ವಶಕ್ತಿ ಸಮನ್ವಿತೆ, ಎಲ್ಲ ಶಕ್ತಿಗಳು ಕೂಡ ಅಧಿಷ್ಠಾನ ದೇವತೆಯಾಗಿ ಎಲ್ಲವನ್ನು ನಿಯಂತ್ರಣ ಮಾಡತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳನ್ನು, ಎಲ್ಲ ಭೂಮಂಡಲವನ್ನು, ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕಿಯಾಗಿರತಕ್ಕಂತಹ ಭಗವತಿಯನ್ನು ನಾವು ಆ ಶ್ಲೋಕವನ್ನು, ಆ ಮಹಿಮೆಯನ್ನು ತಿಳಿದುಕೊಂಡು ಪಠಿಸ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೂ ಇನ್ನೂ ಹೆಚ್ಚಿನ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಅರ್ಥ ಸಹಿತವಾಗಿ ನಾವು ಆ ಶಬ್ದವನ್ನು ಗ್ರಹಣವನ್ನು ಮಾಡ್ತಕ್ಕಂಥದ್ದು. ನಂತರದಲ್ಲಿ ಅದನ್ನು ನಾವು ಪಠಿಸಿದಾಗ ಆ ಯಾವುದ ಮೂರ್ತ ಸ್ವರ, ಒಂದು ಮೂರ್ತಿ ಅನ್ನತಕ್ಕಂಥದ್ದು ಬರುತ್ತೆ. ವಿದ್ಯುದ್ಧಾಮ ಸಮಪ್ರಭಂ ಬಂದಾಗ, ಅಥವಾ ಈ ಚಂಡಿ ಸಪ್ತಶತಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ನಾವು ಹೇಳಿದಾಗ ಆ ಚಂಡಿಯು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪ ಅನ್ನತಕ್ಕಂಥದ್ದು ನಮಗೆ ಮೂರ್ತ ರೂಪದಲ್ಲಿ ಬರುತ್ತೆ. ಚತುರ್ಭುಜೆ ಚಂದ್ರಕಲಾ ಬಸಂತೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕಮಾತಃ. ಈ ಶ್ಲೋಕವನ್ನು ಹೇಳಿದಾಗ ಲಲಿತಾ ಮಹಾತ್ರಿಪುರ ಸುಂದರಿ ರಾಜರಾಜೇಶ್ವರಿಯ ಒಂದು ಮೂರ್ತಿ ಅನ್ನತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅದು ಆವಿರ್ಭವಿಸಬೇಕು. ಅದು ಆಗ ಸರಿಯಾದ ಮೂರ್ತ ಭಾವನ ಅಂಥೇಳಿ ಹೇಳ್ತಾರೆ. ಶಾಂತಂ ಪದ್ಮಾಸನಸ್ಥಾಂ ಅನ್ನತಕ್ಕಂಥದ್ದನ್ನು ಹೇಳಿದಾಗ, ಶುದ್ಧ ಸ್ಫಟಿಕ ಸಂಕಾಶಂ ಅಂತ ಹೇಳಿದಾಗ ಆ ಪರಮೇಶ್ವರನ ಒಂದು ಸ್ವರೂಪ ಅನ್ನತಕ್ಕಂಥದ್ದು, ದಿವ್ಯಮಂಗಳ ವಿಗ್ರಹ ಏನಿದೆ ಅದು ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದಕ್ಕೆ ಒಂದು ವಿಶೇಷವಾದಂತಹ ಅರ್ಥ ಭಾವನ, ಮೂರ್ತ ಭಾವನ ಅನ್ನತಕ್ಕಂಥದ್ದು. ಇದನ್ನು ಹಾಗೆಯೇ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಅಂತಹ ಮನೋಧರ್ಮವನ್ನು, ಅಂತಹ ಸಂಸ್ಕಾರವನ್ನು ನಾವು ಬೆಳೆಸಿಕೊಂಡಾಗ ದೈವಿಕವಾಗಿ ಅದು ತತ್ವಭಾವನೆಗೆ ಹೋಗುತ್ತೆ. ಅದು ಉತ್ಕೃಷ್ಟವಾಗಿರತಕ್ಕಂಥದ್ದು. ಆಮೇಲೆ ಎಲ್ಲವೂ ಕೂಡ ಒಂದೇ ತತ್ವ ಅನ್ನತಕ್ಕಂಥದ್ದು, ಒಂದೇ, ಯಾವುದೂ ಬೇರೆ ಬೇರೆಯಾಗಿರುವುದಿಲ್ಲ. ಭಗವಂತನ ತತ್ವ, ಭಗವತಿಯ ತತ್ವ ಅನ್ನತಕ್ಕಂಥದ್ದು ಹೇಳ್ತಕ್ಕಂಥ ಬೇರೆ ಬೇರೆ ಇರ್ಬೋದು. ದೇವಿ ಪುರಾಣದಲ್ಲಿ ದೇವಿಯ ಪಾರಮ್ಯವನ್ನು ಹೇಳ್ಬೋದು, ವಿಷ್ಣು ಪುರಾಣದಲ್ಲಿ ವಿಷ್ಣು ಪಾರಮ್ಯವನ್ನು ಹೇಳ್ಬೋದು, ಶಿವಪುರಾಣದಲ್ಲಿ ಶಿವಪಾರಮ್ಯವನ್ನು ಹೇಳ್ಬೋದು, ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯನೇ ಶ್ರೇಷ್ಠ ಅಂತೇಳಿ ಹೇಳ್ಬೋದು. ಆದರೆ ತತ್ವ ಅನ್ನತಕ್ಕಂಥದ್ದು ಏನಿದೆ ಅದು ಒಂದೇ. ಏಕಂ ಸದ್ವಿಪ್ರ ಬಹುಧಾ ಭವಂತಿ.
ಅವರು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಅದೊಂದು ಉತ್ತಮವಾದಂತಹ ಒಂದು ಅಂಶ ಅಂತ ಹೇಳಬಹುದು. ಅವರವರಿಗೆ ಯಾವ ದೇವರನ್ನ ಇಷ್ಟ ಇದೆಯೋ ಅಂತಹ ದೇವರ ಉಪಾಸನೆಯನ್ನು ಮಾಡೋದಕ್ಕೆ ಇಲ್ಲಿ ಪರಿಪೂರ್ಣವಾದಂತಹ ಅವಕಾಶ ಅನ್ನತಕ್ಕಂಥದ್ದೇ. ಯಾರಿಗೆ ಸುಬ್ರಹ್ಮಣ್ಯ ಇಷ್ಟ ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡ್ತಾರೆ, ಯಾರಿಗೆ ದೇವಿ ಇಷ್ಟನೋ ಆ ದೇವಿಯನ್ನು ಪೂಜೆ ಮಾಡ್ತಾರೆ, ಆ ದೇವಿಯಲ್ಲಿ ಯಾರಿಗೆ ಮಹಾಲಕ್ಷ್ಮಿ ಇಷ್ಟನೋ ಸರಸ್ವತಿ ಇಷ್ಟ ಅಂತ ಪೂಜೆಯನ್ನು ಮಾಡ್ಬೋದು, ಯಾರಿಗೆ ಈಶ್ವರ ಇಷ್ಟ ಆಗ್ತಾನೋ ಪರಮೇಶ್ವರನ್ನು ಪೂಜೆ ಮಾಡುವುದಕ್ಕೆ ಅವಕಾಶ ಇದೆ. ಯಾರಿಗೆ ರಾಮಕೃಷ್ಣರನ್ನು ನಾವು ರಾಮನನ್ನು, ಕೃಷ್ಣನನ್ನು, ನರಸಿಂಹನನ್ನು, ಶ್ರೀನಿವಾಸನನ್ನು ಪೂಜೆ ಅಂಥವ್ರು ಮಾಡ್ಬೋದು. ಆದರೆ ಬೇರೆ ಧರ್ಮಗಳಲ್ಲಿ ಹಾಗಿಲ್ಲ. ಹೇಳ್ತಕ್ಕಂಥ ಒದ್ದೆ ಇಷ್ಟ ಇದ್ದರೆ ಮಾಡು, ಇಲ್ಲ ಅಂದರೆ ಇಲ್ಲ. ಆ ರೀತಿಯಾಗಿ ನಮ್ಮಲ್ಲಿ ಹಾಗಿಲ್ಲ. ಯಾವ ಮನಸ್ಥಿತಿಗೆ, ಯಾವ ಮನೋಧರ್ಮಕ್ಕೆ, ಅವರವರ ಸಂಸ್ಕಾರಕ್ಕೆ ಎಂತಹ ದೇವರು ಬೇಕೋ ಅಂತಹ ದೇವರನ್ನು ನಾವು ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಆ ಮೂಲಕ ತತ್ವ ಅನ್ನತಕ್ಕಂಥದ್ದು ಒಂದೇ. ದೇವರು ಬೇರೆ ಬೇರೆಯಾದರೂ ದೇವನೊಬ್ಬ ನಾಮ ಹಲವು ಅಂತೇಳಿ ಹೇಳುತ್ತೆ. ಇದನ್ನೇ ದೇವಿ ಭಾಗವತವು ಕೂಡ ಹೇಳ್ತಕ್ಕಂಥದ್ದು. ಆದ್ದರಿಂದ ಆ ತತ್ವಸ್ವರೂಪಕ್ಕೆ, ತತ್ವ ಭಾವನೆಗೆ ನಾವು ಹೋದಾಗ ಅದು ನಿರ್ಗುಣ ಸ್ವರೂಪ ಅನ್ನತಕ್ಕಂಥದ್ದು. ದೇವಿಗೆ ಯಾವುದೇ ರೂಪ ಅನ್ನತಕ್ಕಂಥದ್ದು ಇರುವುದಿಲ್ಲ. ನಿರ್ಗುಣ, ನಿರಾಕಾರ, ನಿರಂಜನ, ನಿರ್ಲೇಪ ಇಂತಹ ಒಂದು ಸ್ವರೂಪ ದೇವಿಗೆ ಇರತಕ್ಕಂಥದ್ದು. ಆದ್ದರಿಂದ ಅಂತಹ ತತ್ವಭಾವನೆಗೆ ನಾವು ಹೋಗುವುದಕ್ಕೆ ಈ ಶಬ್ದ ಭಾವನೆಯಿಂದ ಶಬ್ದ, ಅರ್ಥ, ಮೂರ್ತಿ ನಂತರದಲ್ಲಿ ತತ್ವಭಾವನೆಗೆ ಹೋಗುವುದಕ್ಕೆ ಏನಿದೆ ಅದೆಲ್ಲವೂ ಕೂಡ ಈ ದೇವಿ ಭಾಗವತವನ್ನು ನಾವು ಶ್ರವಣವನ್ನು ಮಾಡುವುದರಿಂದ, ಕೇಳುವುದರಿಂದ ನಮಗೆ ಗೊತ್ತಾಗುತ್ತೆ. ಆ ಮೂಲಕ ಅಂತಹ ಸ್ಥಿತಿಗೆ ಹೋಗಿ ನಮ್ಮ ಜೀವನ ಸಾಫಲ್ಯತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥದ್ದು ಏನಿದೆ ಅದು ಈ ದೇವಿ ಭಾಗವತ ಶ್ರವಣವನ್ನು ಮಾಡುವುದರಿಂದ, ದೇವಿ ಭಾಗವತವನ್ನು ನಾವು ಕೇಳುವುದರಿಂದ ನಮಗೆ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ಫಲ. ಇದರಿಂದ ನಮ್ಮ ಈ ದೇವಿ ಭಾಗವತ ಸಂಪೂರ್ಣವಾಗಿ ಅವ್ರದ್ದು ಯಾವುದೇ ಕಾಮನೆಗಳಿರಲಿ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ಯಾಕೆಂದರೆ ಮಹಾಕಾಳಿ ಶಕ್ತಿ ಸ್ವರೂಪಿಣಿ ಆ ದೇವಿ ಭಾಗವತದಲ್ಲಿ ಮಹಾಕಾಳಿಯಾಗಿ ಯಾವುದು ಶುಂಭ ನಿಶುಂಭರು, ಚಂಡಮುಂಡರು, ಮಹಿಷಾಸುರ ವಧೆ, ಧೂಮ್ರಲೋಚನ ವಧೆ, ರಕ್ತಬೀಜನಂತಹ ಮಹಾ ಅಸುರನನ್ನೇ ಸಂಹಾರ ಮಾಡಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ನಮ್ಮಲ್ಲಿಯೇ ಇದೆ. ಅರಿಷಡ್ವರ್ಗಗಳ ರೂಪದಲ್ಲಿ, ರಾಗದ್ವೇಷಗಳ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಅಂತಹದ್ದನ್ನೆಲ್ಲ ನಾಶ ಮಾಡತಕ್ಕಂತಹ ಶಕ್ತಿ ಮಹಾಕಾಳಿ. ಮಹಾಲಕ್ಷ್ಮಿ ಯಾರಿಗೆ ಐಶ್ವರ್ಯ ಅನ್ನತಕ್ಕಂಥದ್ದು ಯಾರಿಗೆ ಬೇಡ, ಸಂಪತ್ತು ಅನ್ನತಕ್ಕಂಥದ್ದು ಯಾರಿಗೆ ಬೇಡ, ಅಂತಹ ಸಂಪತ್ತಿನ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಮಹಾಲಕ್ಷ್ಮಿಯ ಉಪಾಸನೆ, ಮಹಾಲಕ್ಷ್ಮಿಯ ಕತೆ, ಮಹಾಲಕ್ಷ್ಮಿಯ ಪೂಜಾ ವಿಧಾನಗಳೆಲ್ಲವೂ ಕೂಡ ಈ ದೇವಿ ಭಾಗವತದಲ್ಲಿ ಬರತಕ್ಕಂಥದ್ದು. ಸರ್ವಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಆ ಮಹಾಲಕ್ಷ್ಮಿ ಉಪಾಸನೆಯ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪುರಾಣಗಳಲ್ಲಿ ಇರತಕ್ಕಂತಹ ಕಥೆಗಳೆಲ್ಲವೂ ಕೂಡ ದೇವಿ ಭಾಗವತದಲ್ಲಿ ಬಂದಿರತಕ್ಕಂಥದ್ದು. ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಸಂಪತ್ತು ಪ್ರಾಪ್ತಿಗೆ ಯಾವ ರೀತಿಯಾದಂಥ ಪೂಜೆಯನ್ನು ಮಾಡಬೇಕು, ಯಾವ ಸ್ತೋತ್ರವನ್ನು ನಾವು ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು, ಯಾವ ವ್ರತವನ್ನು ಮಾಡಬೇಕು, ಎಲ್ಲ ಕೂಡ ದೇವಿ ಭಾಗವತದಲ್ಲಿ ವಿಶದವಾಗಿ ಬರತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಸರಸ್ವತಿ ವಿದ್ಯಾದಿ ದೇವತೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸರಸ್ವತಿಯಲ್ಲ, ಸರಸ್ವತಿ ಪೂಜೆ ಅನ್ನತಕ್ಕಂಥದ್ದಲ್ಲ. ಪ್ರತಿಯೊಬ್ಬರೂ ಕೂಡ 1 ವರ್ಷದ ಮಗುವಿನಿಂದ 100 ವರ್ಷದ ವೃದ್ಧರವರೆಗೂ ಕೂಡ ಜ್ಞಾನ ಅನ್ನತಕ್ಕಂಥದ್ದು ಬೇಕು. ಜ್ಞಾನ ಇಲ್ಲದೇ ಇದ್ದರೆ ನೀವು ಜೀವನವನ್ನು ಸರಿಯಾಗಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ವಿಹೀನಂ ಪಶುಭಿಸ್ ಸಮಾನ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಅಂತಹ ಜ್ಞಾನವನ್ನು ಕೇವಲ ವಿದ್ಯಾರ್ಥಿಗಳು ಮಾತ್ರ ಸರಸ್ವತಿ ಪೂಜೆ ಮಾಡತಕ್ಕಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಸರಸ್ವತಿ ಅನುಗ್ರಹ ಅನ್ನತಕ್ಕಂಥದ್ದು ಇದ್ದಾಗ ಮಾತ್ರ ವಿವೇಚನೆ ಅನ್ನತಕ್ಕಂಥದ್ದು, ವಿವೇಕ ಅನ್ನತಕ್ಕಂಥದ್ದು ಬರುತ್ತೆ. ಅಂತಹ ಸರಸ್ವತಿ ಉಪಾಸನೆಯನ್ನು ನಾವು ಸರಿಯಾಗಿ ಮಾಡದೆ ಈ ಕಾಲದಲ್ಲಿ ಇಷ್ಟೊಂದು ಕಷ್ಟಪಡತಕ್ಕಂಥದ್ದು, ಯಾವುದೇ ವಿಷಯದಲ್ಲಿ ತೆಗೆದುಕೊಂಡರೂ ಕೂಡ ಸರಿಯಾದಂತಹ ಜ್ಞಾನ ಅನ್ನತಕ್ಕಂಥದ್ದು ಇರುವುದಿಲ್ಲ.